ಗೈಸ್, ವೆಲ್ಕಮ್ ಬ್ಯಾಕ್ ಟು ಕ್ಯಾಪ್ಚರ್ ಡೈರಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು RR ನಗರಲ್ಲಿ ರಾಜಸ್ಥಾನ್ ಕ್ರಾಫ್ಟ್ಸ್ ಅವ್ರದ್ದು ಈ ಥರ ಸ್ಟಾಲ್ಸ್ ಹಾಕಿದ್ರು ಗ್ರೌಂಡಲ್ಲಿ. ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ ಅವ್ರ ಪ್ರಾಡಕ್ಟು, ಆ್ಯಂಡ್ ರಾಜಸ್ಥಾನದವ್ರದ್ದು ಯುನೀಕ್ ಆಗಿರುತ್ತೆ ಪೀಸ್ಗಳೆಲ್ಲ. ಸೊ ಹಾಗಾಗಿ ಅಲ್ಲಿಗೆ ಹೋಗಿದ್ವಿ. ಸ್ಟೋರಿ ಬುಕ್ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಅಲ್ಲೇ ಬುಕ್ಸ್ ಇದು ಸ್ಟಾಲ್ಸ್ ಕೂಡ ಇತ್ತು. ಸೊ ಅದನ್ನೇ ನಾನು ಇಲ್ಲಿ ಚೆಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನಗೆ ಬಂದು ಬುಕ್ಸ್ ಓದೋದಂದರೆ ತುಂಬ ಇಷ್ಟ. ಬಟ್ ಇತ್ತೀಚೆಗೆ ನನಗೆ ಟೈಮ್ ಸಾಕಾಗ್ತಾ ಇಲ್ಲ. ಸೊ ಹಾಗಾಗಿ ಅಷ್ಟೊಂದೇನು ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ ಅದ್ರ ಕಡೆ. ಬಟ್ ಈ ಥರ ಬುಕ್ ಸ್ಟಾಲ್ಸ್ ಎಲ್ಲ ನೋಡಿದಾಗ ತುಂಬ ಅಟ್ರ್ಯಾಕ್ಟ್ ಆಗುತ್ತೆ ನನಗೆ. ಹೋಗ್ಬಿಟ್ಟು ನೋಡೋಣ, ತಗೊಳ್ಳೋಣ ಅಂತ ಅನಿಸ್ತಾ ಇರುತ್ತೆ. ಆ್ಯಂಡ್ ಆಲ್ಮೋಸ್ಟ್ ಎವ್ರಿ ಟೈಮ್ ನಾವು ಹೊರಗಡೆ ಹೋದಾಗ ಈ ಥರ ಏನಾದರೂ ಸ್ಟಾಲ್ ಕಂಡ್ರೆ ನಾನು ಬುಕ್ಸ್ ಪರ್ಚೇಸ್ ಮಾಡ್ತೀನಿ. ಆ್ಯಂಡ್ ಇವನ್ ಪ್ರಾಪ್ತಿ ಪ್ರಾಗ್ಯ ಕೂಡ ಬುಕ್ಸ್ ಇಷ್ಟಪಡ್ತಾರೆ ಅವರು. ಅಂದರೆ ಕೆಲವೊಂದು ರೀಡ್ ಮಾಡೋಕ್ಕಾಗದೇ ಇದ್ದಾಗ ಕೂಡ, ಅಂದರೆ ಪ್ರಾಪ್ತಿ ಪರವಾಗಿಲ್ಲ, ಇವಾಗ ಒಂದು ಚೂರು ರೀಡ್ ಮಾಡ್ತಾಳೆ. ಬಟ್ ಕೆಲವೊಂದು ವರ್ಡ್ಸ್ ಇನ್ನೂ ಗೊತ್ತಾಗಲ್ಲಲ್ವ. ಸೊ ಆ ಥರದನ್ನೆಲ್ಲ ಅವಳು ಅಂದರೆ ಅದನ್ನ ಬಿಟ್ಟು ಮಿಕ್ಕಿರೋದು ಓದೋದು, ದೆನ್ ಅದರಲ್ಲಿರೋ ಪಿಕ್ಚರ್ಸ್ ನೋಡೋದು, ಅದರಲ್ಲೇ ಸ್ಟೋರೀಸ್ ಅವಳು ಅದನ್ನ ಅಂದರೆ ಓದೋಕ್ಕಾಗಿಲ್ಲ ಅಂದರೆ ಅದು ಪಿಕ್ಚರ್ ಇಟ್ಕೊಂಡು ಅವಳೇ ಓನಾಗಿ ಸ್ಟೋರಿ ಕ್ರಿಯೇಟ್ ಮಾಡೋದು, ಈ ಥರ ಎಲ್ಲ ಮಾಡ್ತಾಳೆ. ಆ್ಯಂಡ್ ಇಲ್ಲಿ ಮಕ್ಕಳಿಗಂತೂ ತುಂಬ ವೆರೈಟೀಸ್ ಆಫ್ ಬುಕ್ಸ್ ಇತ್ತು. ಅಂದರೆ ಸ್ಟೋರೀಸ್ ಬುಕ್ಕು ಎಲ್ಲ ರೀತಿಯಲ್ಲೂ ಇತ್ತು, ಸ್ಪೋರ್ಟ್ಸ್ ರಿಲೇಟೆಡ್ ಪ್ರತಿಯೊಂದು ಇತ್ತು. ಅವರಿಗೆ ಅಂದರೆ ಯುನೀಕ್ ಆಗಿತ್ತು. ಆ ಪಿಕ್ಚರ್ಸ್ ಎಲ್ಲ ನೋಡಿದಾಗ ನಮಗೆ ತಗೊಳ್ಬೇಕು ಅಂತ ಅನಿಸ್ತಿತ್ತು. George was a good little monkey and always very curious. This morning George and the man with the yellow hat were at the train station. See, look at it. How good. Where is the Georgie? George is here. Where is George? Here. Yes. He's the monkey, see? Yes. George. Toy monkey. ಆ್ಯಕ್ಟಿವಿಟೀಸ್ ಬುಕ್ಗಳು, ಕಲರಿಂಗ್ ಬುಕ್ಸ್ಗಳು ಪ್ರತಿಯೊಂದು ಇದ್ದವು. ಎಲ್ಲನೂ ಚೆನ್ನಾಗಿತ್ತು. ಆ್ಯಂಡ್ ಅವರು ಕೆಲವೊಂದು ಪರ್ಚೇಸ್ ಮಾಡಿದರು. ಆ್ಯಂಡ್ ನಾನು ಒಂದು ಬುಕ್ ಪರ್ಚೇಸ್ ಮಾಡ್ಕೊಂಡು ಬಂದೆ. ದೆನ್ ಅದು ಬಿಟ್ಟು ಈ ಥರ ಜ್ಯುವೆಲರಿ ಶಾಪು ಮತ್ತು ಪಿಕ್ಕಲ್ಸ್ಗಳು, ದೆನ್ ಟಾಯ್ ಶಾಪು, ಈ ಥರ ತುಂಬ ಇದ್ವು. ನೆಕ್ಸ್ಟ್ ನನ್ನ ಫೇವ್ರೇಟ್ ಸ್ಟಾಪ್ ಅಂದರೆ ಈ ಥರ ಸೆರಾಮಿಕ್ಗಳದ್ದು ಬೌಲ್ಗಳು, ದೆನ್ ಈ ಥರ ಯುನಿಕ್ ಪೀಸ್ಗಳು, ದೆನ್ ಪಿಕ್ಕಲ್ ಜಾರು, ಫ್ಲವರ್ ವೇಸ್ಗಳು, ಈ ಥರ ತುಂಬ ವೆರೈಟಿಯಲ್ಲಿತ್ತು. ಆ್ಯಂಡ್ ಅದು ಪ್ರತಿಯೊಂದು ಪೀಸ್ಗಳು ಕೂಡ ಅಂದರೆ ಯುನೀಕ್ ಆಗಿತ್ತು. ಆ್ಯಂಡ್ ಅದರಲ್ಲಿ ಕೆಲವೊಂದು ಹ್ಯಾಂಡ್ ಮೇಡ್ಗಳು ಕೂಡ ಇದ್ವು, ಆ್ಯಂಡ್ ಹ್ಯಾಂಡ್ ಪೇಂಟೆಡ್ ಕೂಡ ಇತ್ತು. ಈ ಥರ ತುಂಬ ಚೆನ್ನಾಗಿತ್ತು. ನಾನು ಒಂದು ಬೌಲ್ ಸೆಟ್ಟು ಎಲ್ಲ ಹಿಡ್ಕೊಂಡು ಬಂದೆ. ದೆನ್ ಪಿಕ್ಕಲ್ ಜಾರೆಲ್ಲ ಆ್ಯಕ್ಚುಲಿ ನನ್ನ ಹತ್ರ ಇದೆ ಇವಾಗ. ಸೊ ಹಾಗಾಗಿ ನಾನು ಪರ್ಚೇಸ್ ಮಾಡಿಲ್ಲ. ಬಟ್ ಇದೆಲ್ಲ ತುಂಬ ಚೆನ್ನಾಗಿತ್ತು. ಆ್ಯಂಡ್ ತುಂಬ ಟೈಮ್ ಕೂಡ ಬರುತ್ತೆ. ಬಟ್ ನಾವು ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ದೆನ್ ಸೋಪ್ ಪೀಸ್ಗಳು ಕೂಡ ಇದ್ವು. ಆ್ಯಂಡ್ ಇನ್ನೊಂದೇನೆಂದರೆ ಈ ಟೀ ಕಪ್ಪಲ್ಲಿ ಮಿನಿಯೇಚರ್ಗಳು, ಈ ಥರದ್ದೆಲ್ಲ ಇತ್ತು. ಸೊ ಅದೆಲ್ಲ ನೋಡಿದಾಗ ತಗೋಬೇಕು ಅಂತ ಅನಿಸುತ್ತೆ. ಬಟ್ ಹಾಲಲ್ಲೆಲ್ಲ ಇಟ್ಕೊಂಡ್ರೆ ಈ ಮಕ್ಕಳಲ್ಲಿ ಬೀಳ್ಸಾಕ್ತಾರೆ ಅನ್ನೋ ಭಯ ನನಗೆ. ಸೊ ಹಾಗಾಗಿ ಈ ಥರ ಏನೂ ತಗೊಳ್ಳೋದಿಲ್ಲ. ಕಾಮನಾಗಿ ನಾವು ಹಿಂಗೆ ಕಿಚನಲ್ಲಿ ಏನಾದರೂ ಯೂಸ್ ಮಾಡೋದಿದ್ರೆ ನಾನು ತಗೋತೀನಿ. ಬಿಕಾಸ್ ಅದು ನಾನೇ ಅದನ್ನ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಎತ್ತಿಡ್ತೀನಿ ಅನ್ನೋ ಹೋಪ್ ಮೇಲ್ಗಡೆ. ನೆಕ್ಸ್ಟ್ ಅಲ್ಲೇ ಪಕ್ಕದಲ್ಲಿ ಊಟ ಅಂತ ಹುಡ್ಕೊಂಡು ಹೋಗಿದ್ವು. ಮತ್ತು ನೋಡಿದರೆ ಈ ಥರ ಮಕ್ಕಳಿಗೆ ಆಟ ಆಡೋದಕ್ಕೆ ಅಂತ ಪ್ಲೇಸ್ ಇರುತ್ತಲ್ಲ, ಸೊ ಅದಿತ್ತು. ಸೊ ಹಾಗಾಗಿ ಒಂದು ಸ್ವಲ್ಪ ಹೊತ್ತಲ್ಲ ಅವ್ರು ಆಟ ಆಡ್ಕೊಳ್ಳಿ ಅಂತ ಅದರೊಳಗಡೆ ಬಿಟ್ಟಿದ್ವಿ. ಇಲ್ಲಿ ತುಂಬ ಗೇಮ್ಸ್ ಅಂತ ಇರಲಿಲ್ಲ. ಬಟ್ ಚಿಕ್ಕ ಮಕ್ಕಳಿಗೆ ಓಕೆ, ಇವ್ರ ಏಜಿಗೆ ಪರವಾಗಿಲ್ಲ, ಆಟ ಆಡ್ಬೋದು, ಆ ಥರ ಇತ್ತಷ್ಟೇ.
ನಾವು ಆ್ಯಕ್ಚುಲಿ ಬಂದಿದ್ದು ಈ ಪ್ಲೇಸಿಗೆ, ಇದು ಬಂದು ಕೆಲವರಿಗೆ ಗೊತ್ತಿರಬಹುದು ಪ್ಲ್ಯಾಟ್ಫಾರ್ಮ್ 65 ಅಂತ. ಇದೊಂದು ರೆಸ್ಟೋರೆಂಟು. ಇಲ್ಲೇನಂದರೆ ಊಟ ಬಂದು ಈ ಥರ ಟ್ರೈನಲ್ಲಿ ಬರೋದು, ಈ ಥರ ಟೇಬಲ್ ಮೇಲ್ಗಡೆ ಟ್ರೈನ್ ಟ್ರ್ಯಾಕ್ ಹಾಕಿರ್ತಾರೆ, ಸೊ ಅದರಲ್ಲಿ ಬಂದು ಊಟ ಕೊಟ್ಟು ಹೋಗುತ್ತೆ ಆ ಥರ. ನಾನು ಆ್ಯಕ್ಚುಲಿ ಊಟ ಹೆಂಗಿರುತ್ತೋ ಅಂದ್ಕೊಂಡಿದ್ದೆ, ಬಟ್ ಆ್ಯಕ್ಚುಲಿ ತುಂಬಾ ಟೇಸ್ಟಿಯಾಗಿತ್ತು. ನಾನು ರೀಸೆಂಟಾಗಿ ತಿಂದಿರೋ ಫುಡ್ಡಲ್ಲಿ ಇದು ದಿ ಬೆಸ್ಟ್ ಅಂತ ಹೇಳ್ಬೋದು, ಅಷ್ಟು ಇಷ್ಟ ಆಯಿತು. ಇದು ಬಂದು ನೆಕ್ಸ್ಟ್ ಡೇ ಪ್ರಾಗ್ಯನ್ ಸ್ಕೂಲಲ್ಲಿ ಯಾವುದಾದ್ರೂ ವೆಜಿಟೇಬಲ್ ಇದು ಫ್ಯಾನ್ಸಿ ಡ್ರೆಸ್ ಹಾಕಿ ಕಳಿಸಿ ಅಂತ ಇತ್ತು. ಸೊ ಹಾಗಾಗಿ ಇವಳನ್ನ ಕಾಲಿಫ್ಲವರ್ ಮಾಡಿ ಕಳಿಸಿದೆ. ಆ್ಯಂಡ್ ಇದಿಷ್ಟು ಇವತ್ತಿನ ಲಾಗ್ ಆಗಿತ್ತು. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಆ್ಯಂಡ್ ಟೇಕ್ ಕೇರ್.